आप देख रहे हैं बीजापुर समय। मैं आपके साथ खलील कलादगी। ವಿಜಯಪುರದ ಜಿಲ್ಲೆಯ ಜನತೆಗೆ ಈ ಒಂದು ಲೋಕಸಭಾ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಮೊದಲನೇದಾಗಿ ನನ್ನ ಸಹೋದರಿ ಡಾಕ್ಟರ್ ಸುನೀತಾ ಅವರಿಗೆ ತಾವುಗಳು ಆಶೀರ್ವಾದವನ್ನು ಮಾಡ್ತಕ್ಕಂಥದ್ರ ಮುಖಾಂತರ ಅವರ ಒಂದು ಗೆಲುವಿಗೆ ನಿಮ್ಮ ಒಂದು ಮತವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಇಷ್ಟು ತಡವಾಗಿ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ರು. ಇವತ್ತು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ ಎರಡೂ ಪಕ್ಷಗಳ ಪರವಾಗಿ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು, ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ದೇಶದ ರಾಜಕಾರಣದಲ್ಲಿ ನರೇಂದ್ರ ಮೋದಿ ಅವರು ಒಂದು ಕಡೆ ಎರಡನೇ ಬಾರಿಗೆ ಪ್ರಧಾನಮಂತ್ರಿಯ ಒಂದು ಅವಕಾಶವನ್ನು ಕಲ್ಪಿಸಬೇಕು, ಬಿಜೆಪಿಗೆ ಮತವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ ಅವರು ಹೇಳಿದಂಥ ರೀತಿಯಲ್ಲಿ ನಿನ್ನೆ ಬಾಗಲಕೋಟೆನಲ್ಲಿ ಮಾಡಿರ್ತಕ್ಕಂಥ ಅವರ ಭಾಷಣದ ಪ್ರಮುಖ ಅಂಶಗಳನ್ನು ನೋಡಿದಾಗ ನರೇಂದ್ರ ಮೋದಿ ಅವರು ಕಳೆದ 5 ವರ್ಷದಲ್ಲಿ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೇನೆ, ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಟ್ಟಿದ್ದೇವೆ, ಇವತ್ತು ನದಿಯ ಒಂದು ವಿಷಯದಲ್ಲಿರಲಿ, ಇವತ್ತು ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾದಂಥ ಯುವಕರಿಗೆ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ, ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಲ್ಲ. ಒಂದು ರೀತಿಯ ಲಘುವಾದ ಮಾತುಗಳನ್ನು ಹೇಳಿದ್ದಾರೆ. ನಾನು ಸಮಯದ ಅಭಾವದಿಂದ 2-3 ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ನಮ್ಮ ಶಿವಾನಂದ ಪಾಟೀಲ್ ಅವರು ಒಂದು ಮಾತು ಹೇಳಿದ್ರು, ನಾನು ನೋವಿನಿಂದ ಹೇಳಬೇಕಾಗುತ್ತೆ ಅಂತ ಹೇಳಿ. ನರೇಂದ್ರ ಮೋದಿ ಅವರು ನಿನ್ನೆ ದಿನ ಬಾಗಲಕೋಟೆನಲ್ಲಿ ಅವರು ಬಳಸಿರ್ತಕ್ಕಂಥ ಪದ ಒಂದು ಮಜಬೂರು ಮತ್ತು ಮಜಬೂತ್ ಅಂತಕ್ಕಂಥ 2 ಪದ ಏನು ಬಳಸಿದ್ದಾರೆ. ಕೇಂದ್ರ ಸರ್ಕಾರ ಮಜಬೂತ್ ಸರ್ಕಾರ ಅಂತಾರೆ, ಕರ್ನಾಟಕ ರಾಜ್ಯದ ಈ ಒಂದು ಕಾಂಗ್ರೆಸ್ನ JDSನ ಮೈತ್ರಿ ಸರ್ಕಾರದ ಬಗ್ಗೆ ಮಜಬೂರ್ ಸರ್ಕಾರ ಅಂತ ಹೇಳಿದ್ದಾರೆ. ಅಂದರೆ ಅಸಮರ್ಥ ಸರ್ಕಾರ ಅಂತ ಹೇಳಿ, ಅವ್ರದ್ದು ಸಮರ್ಥ ಸರ್ಕಾರ ಅಂತ ಹೇಳಿ. ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 157 ಜಿಲ್ಲೆಗಳಲ್ಲಿ ಬರಗಾಲ, ಉತ್ತರ ಕರ್ನಾಟಕದ ಹಲವಾರು ಭಾಗದಲ್ಲಿ ಇವತ್ತು ನೀವು ಬೆಳೆದಂಥ ಬೆಳೆಯ ಒಂದು ನಾಶ ಆಗಿ ಮಳೆಯ ಕೊರತೆಯಿಂದ ಇವತ್ತು ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಹಳ್ಳಿಗಳಲ್ಲಿದ್ದೀರಿ. ಇದನ್ನು ಮನಗಂಡು ಕರ್ನಾಟಕ ರಾಜ್ಯ ಸರ್ಕಾರ ನರೇಗಾ ಒಂದು ಯೋಜನೆ ಅಡಿನಲ್ಲಿ ಸುಮಾರು 8 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಇವತ್ತು ಯಾರು ಊರು ಬಿಟ್ಟು ಗುಳೆ ಹೋಗಬಾರದು ಅಂತ ಹೇಳಿ ಇವತ್ತು ನಾವು ಕೆಲಸವನ್ನೇನು ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರದ ಪಾಲು ನರೇಗಾ ಸ್ಕೀಮ್ನಲ್ಲಿ ಆ ಒಂದು ಕಾರ್ಯಕ್ಕೆ ಸುಮಾರು 1,500 ಕೋಟಿ ಹಣವನ್ನು ನರೇಂದ್ರ ಮೋದಿ ಅವರು ನಿಮಗೆ ಬಿಡುಗಡೆಯನ್ನು ಮಾಡಬೇಕಾಗಿದೆ. ಈ ಒಂದು ನರೇಗಾ ಕೂಲಿ ಕಾರ್ಮಿಕರಿಗೆ ಒಂದು ಬಿಡುಗಾಸನ್ನು ಅವರು ಇಲ್ಲಿಯವರೆಗೆ ಕೊಡಲಿಲ್ಲ. ಇದನ್ನ ನೀವು ಸಮರ್ಥ ಸರ್ಕಾರ ಅಂತ ಕರೀತೀರ ನರೇಂದ್ರ ಮೋದಿ ಅವರ ಸರ್ಕಾರವನ್ನ? ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಹೇಳಿ ನಾನು ನಿಮ್ಗೆ ಅನ್ಯಾಯ ಮಾಡಲಿಲ್ಲ. ಕರ್ನಾಟಕ ರಾಜ್ಯದ ಸರ್ಕಾರದ ವತಿಯಿಂದಲೇ ಇವತ್ತು 1,500 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಕೂಲಿ ಕಾರ್ಮಿಕರಿಗೆ ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರದಲ್ಲಿ ಮಾಡಿದ್ದೇವೆ. ಇದು ಸಮರ್ಥ ಸರ್ಕಾರ ಅಲ್ಲವೇ? ಅದರ ಜೊತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಮೈತ್ರಿ ಸರ್ಕಾರದ ರಚನೆ ಆದ ನಂತರ ಸುಮಾರು 45,000 ಕೋಟಿ ರೂಪಾಯಿಗಳ ರೈತರ ಸುಮಾರು 44 ಲಕ್ಷ ಕುಟುಂಬಗಳಿಗೆ ಸಾಲ ಮನ್ನಾ ಯೋಜನೆಯನ್ನು ಇವತ್ತು ನಾವೇನು ಅನುಷ್ಠಾನಕ್ಕೆ ತಂದಿದ್ದೇವೆ. ಇವತ್ತು ವಿಜಯಪುರ ಜಿಲ್ಲೆ ಒಂದಕ್ಕೇನೆ ಈಗಾಗಲೇ ಸುಮಾರು 385 ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದ್ದೇವೆ. ರೈತರ ಸಾಲದ ಖಾತೆಗಳಿಗೆ ಹಣವನ್ನು ಕೊಟ್ಟಿದ್ದೇವೆ. ಈಗಾಗಲೇ ಸುಮಾರು 60-70 ಸಾವಿರ ರೈತ ಕುಟುಂಬಗಳಿಗೆ
ಈ ಒಂದು ವಿಜಯಪುರ ಜಿಲ್ಲೆ 1ರಲ್ಲಿ ಕೊಟ್ಟಿದ್ದೇವೆ. ಅದಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಈಗಾಗಲೇ 16 ಲಕ್ಷ ರೈತ ಕುಟುಂಬಗಳಿಗೆ ಈ ಒಂದು ಸಾಲ ಮನ್ನಾ ಯೋಜನೆಯ ಫಲಾನುಭವಿಗಳೇನಿದ್ದೀರಿ ಹಣವನ್ನು ನಿಮ್ಮ ಖಾತೆಗಳಿಗೆ ಹಾಕಿ ನಿಮ್ಮ ಸಾಲ ಮನ್ನಾ ಮಾಡಿದ್ದೇವೆ. ಇದು ಅಸಮರ್ಥ ಸರ್ಕಾರವೇ? ಕೇವಲ 10 ತಿಂಗಳಲ್ಲಿ 11,170 ಕೋಟಿ ಹಣವನ್ನು ಇವತ್ತೇನು ಬಿಡುಗಡೆ ಮಾಡಿದ್ದೇವೆ ಸಾಲ ಮನ್ನಾ ಯೋಜನೆಗೆ. ನಮ್ಮ ಸರ್ಕಾರಕ್ಕೆ ದರಿದ್ರ ಬಂದಿಲ್ಲ, ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಬಂದಂತ ದರಿದ್ರ ಈ ಸರ್ಕಾರದಕ್ಕಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಆಯುಷ್ಮಾನ್ ಭಾರತ್ ಕಾರ್ಯಕ್ರಮ ಎಲ್ಲ ಕಡೆ ಭಾಷಣ ಮಾಡ್ತಾರೆ, ಪತ್ರಿಕೆಗಳಲ್ಲಿ ಪ್ರತಿ ದಿವಸ ನರೇಂದ್ರ ಮೋದಿ ಫೋಟೋ ಹಾಕಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿನಲ್ಲಿ ಈ ದೇಶದಲ್ಲಿ ಯಾವ ಬಡವರಿದ್ದಾರೆ ಅವರ ಆರೋಗ್ಯದ ತೊಂದರೆಗೆ ಒಳಗಾದರೆ 5 ಲಕ್ಷ ರೂಪಾಯಿಗಳವರೆಗೆ ವಿಮೆಯನ್ನು ಕೊಡ್ತೇವೆ ಹಣವನ್ನು ಅಂತಕ್ಕಂಥ ಒಂದು ಅವರ ಜಾಹೀರಾತೇನಿದೆ ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ಇಲ್ಲಿ ನಮ್ಮ ಆರೋಗ್ಯ ಸಚಿವರು ನಿಮ್ಮವರೇ ಭಾಷಣ ಮಾಡಿದ್ರೆ ಈಗ ಈ ಆಯುಷ್ಮಾನ್ ಭಾರತಕ್ಕಂಥ ಯೋಜನೆಯ ಹೆಸರೇನಿದೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಬಡವರಿಗೆ ಕೊಡ್ತಕ್ಕಂಥ ಹಣ 900 ಕೋಟಿ ರೂಪಾಯಿಗಳನ್ನು ನಿಮಗೆ ಕಟ್ತಾ ಇದ್ದೇವೆ ಈ ಒಂದು ಸ್ಕೀಮ್ನಲ್ಲಿ. ಆದರೆ ನರೇಂದ್ರ ಮೋದಿ ಸರ್ಕಾರ ಕೊಡೋದು 350 ಕೋಟಿ ರೂಪಾಯಿಗಳು. ಅವರು ಬರೀ 350 ಕೋಟಿ ಕೊಟ್ಟು ನಾವು 900 ಕೋಟಿ ಕೊಟ್ಟಿರ್ತಕ್ಕಂಥದ್ದನ್ನ ನಮ್ಮ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ನರೇಂದ್ರ ಮೋದಿ ಅವರು ಅವ್ರ ಫೋಟೋ ಹಾಕೊಂಡು ನಿಮ್ಮ ಮುಂದೆ ಪ್ರಚಾರ ಪಡಿತಾ ಇದ್ದಾರೆ. ದುಡ್ಡು ಕರ್ನಾಟಕ ಸರ್ಕಾರದ್ದು, ಫೋಟೋ ಮಾತ್ರ ನರೇಂದ್ರ ಮೋದಿದು. ನಮ್ಮ ಯುವಕರು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಕೇವಲ ನನ್ನ ರೈತರ ಸಾಲ ಮನ್ನಾ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆಯ ನನ್ನ ದ್ರಾಕ್ಷಿ ಬೆಳೆಗಾರರು ಕಳೆದ 10 ವರ್ಷಗಳಿಂದ ನೀವು ನೋವನ್ನೇನು ಅನುಭವಿಸಿದ್ದೀರಿ. ಹಲವಾರು ಸರ್ಕಾರಗಳ ಮುಂದೆ, ಕೇಂದ್ರ ಸರ್ಕಾರದ ಮುಂದೆ ಮನವಿ ಕೊಟ್ರಿ, ನೀವು ಯಾವೊಂದು ಸಾಲ ಮಾಡಿದ್ದೀರಿ ದ್ರಾಕ್ಷಿ ಬೆಳೆ ನಾಶ ಆಗಿ ಆ ಸಾಲವನ್ನು ಇವತ್ತು ರೀಅಡ್ಜಸ್ಟ್ಮೆಂಟ್ ಮಾಡಿಕೊಡಿ, ಬಡ್ಡಿಯನ್ನು ಮನ್ನಾ ಮಾಡಿ ಅಂತಕ್ಕಂಥ ಹಲವಾರು ರೀತಿಯ ನಿಮ್ಮ ಬೇಡಿಕೆಯನ್ನು ಇಟ್ಟಿದ್ದಂಥದ್ದು ಏನಿದೆ, ಇವತ್ತು ಈ ಮೈತ್ರಿ ಸರ್ಕಾರದಲ್ಲಿ ಈಗಾಗಲೇ 150 ಕೋಟಿ ರೂಪಾಯಿಗಳನ್ನು ವಿಜಯಪುರ ಜಿಲ್ಲೆಯ ನನ್ನ ದ್ರಾಕ್ಷಿ ಬೆಳೆಗಾರರ ಒಂದು ಸಂಕಷ್ಟವನ್ನು ಪರಿಹರಿಸಲಿಕ್ಕೆ ಈ ಸರ್ಕಾರದಲ್ಲಿ ಘೋಷಣೆ ಮಾಡಿ ಹಣವನ್ನು ಮೀಸಲೇನಿಟ್ಟಿದ್ದೇವೆ, ಹಂಚಿಕೆ ಮಾಡಿದ್ದೇವೆ. ಇದು ನಮ್ಮ ಸರ್ಕಾರ ವಿಜಯಪುರ ಜನತೆ ರೈತರಿಗೆ ಯಾವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ತಾವು ಯೋಚನೆ ಮಾಡಬೇಕು. ಇವತ್ತು ಈ ಒಂದು ಸರ್ಕಾರದಲ್ಲಿ ಕೇವಲ 10 ತಿಂಗಳಲ್ಲಿ ಸುಮಾರು 4,300 ಕೋಟಿಗೂ ಹೆಚ್ಚಿನ ಅನುದಾನವನ್ನು ವಿಜಯಪುರ ಜಿಲ್ಲೆಗೆ ಇವತ್ತು ಅಭಿವೃದ್ಧಿಗೆ ಕೊಟ್ಟಿದ್ದೇವೆ. ನೀರಾವರಿ ಯೋಜನೆಗಳಿಗೆ, ರಸ್ತೆಗಳಿಗೆ, ನಿಮ್ಮ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಮೇಲ್ದರ್ಜೆಗೇರಿಸತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಯೋಜನೆಗಳಿಗೆ ಈ ಸರ್ಕಾರದ ಒಂದು ಕಡೆ ಕಾರ್ಯಕ್ರಮಗಳು ವಿಜಯಪುರ ಜಿಲ್ಲೆಯಲ್ಲಿ ದಾಖಲೆಯ ಕಾರ್ಯಕ್ರಮಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ. ಇದಿಷ್ಟೇ ಇಲ್ಲ, ನನ್ನ ಕಳೆದ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ 60 ವರ್ಷ ಮೇಲ್ಪಟ್ಟಂತ ಎಲ್ಲ ಹಿರಿಯ ತಂದೆ ತಾಯಂದ್ರಿಗೆ ಕೊನೆಗಾಲದಲ್ಲಿ ಅವರು ಬದುಕಬೇಕಾದರೆ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿ 5,000 ರೂಪಾಯಿಗಳನ್ನ ಗೌರವ ಧನವನ್ನು ಕೊಡ್ತೀನಿ ಅಂತಕ್ಕಂಥ ಒಂದು ವಾಗ್ದಾನ ಕೊಟ್ಟಿದ್ದೆ. ಇವತ್ತು ರೈತರ ಸಾಲ ಮನ್ನಾ ಯೋಜನೆಯ ಒಂದು ದೊಡ್ಡ ಸವಾಲು ನನ್ನ ಮುಂದೆ ಏನಿದೆ, ಅದರ ಹಿನ್ನೆಲೆಯಲ್ಲಿ 500 ರೂಪಾಯಿ ಇರ್ತಕ್ಕಂಥದ್ದನ್ನ ಇವತ್ತು 1,000 ರೂಪಾಯಿಗೆ ಏರಿಕೆ ಮಾಡಿ ಆ ಹಿರಿಯ ತಂದೆ ತಾಯಂದರಿಗೆ ಹಣವನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದ್ದೇವೆ. ಇದನ್ನ ಮುಂದಿನ ವರ್ಷ 2,000 ರೂಪಾಯಿಗೆ ಏರಿಕೆ ಮಾಡಿ ಮುಂದಿನ 3 ವರ್ಷದಲ್ಲಿ ನಾನು ಏನು ವಾಗ್ದಾನ ಮಾಡಿದ್ದೇನೆ 5,000 ರೂಪಾಯಿಗಳನ್ನು ನೀವು ಬದುಕಿರೋವರಿಗೆ 60 ವರ್ಷ ಮೇಲ್ಪಟ್ಟಂತವರಿಗೆ ಶಾಶ್ವತವಾಗಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಮೈತ್ರಿ ಸರ್ಕಾರದಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇದೆ. ಅದಷ್ಟೇ ಅಲ್ಲ, ಬಾಗಲಕೋಟೆ, ರಾಯಚೂರು ಭಾಗದಲ್ಲಿ ನಮ್ಮ ನಾಡಗೌಡರು ಬಂದಿದ್ದಾರೆ. ಈಗ ಹಲವಾರು ರಾಜ್ಯದ ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾವೊಂದು ಕುಟುಂಬದ ಹೆಣ್ಣು ಮಗಳು ಒಂದು ಮಗುವಿಗೆ ಜನ್ಮ ಕೊಡಬೇಕಾದರೆ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಹಲವಾರು ರೀತಿಯ ಸಮಸ್ಯೆಗಳಿಂದ ಆ ಮಗು ಹುಟ್ಟಬೇಕಾದ್ರೆ ತಾಯಿ ಮರಣವಂತಕ್ಕಂಥದ್ದು, ಇಲ್ಲ ಒಂದು ಮಗು ಹುಟ್ಟಿದಾಗ ಅಂಗವಿಕಲತೆಯಲ್ಲಿ ಹುಟ್ಟತಕ್ಕಂಥ ಪರಿಸ್ಥಿತಿಗಳು ಈ ರಾಜ್ಯದಲ್ಲಿ ನಾವೇನು ಕಾಣ್ತಾ ಇದ್ದೇವೆ. ಅದರ ಹಿನ್ನೆಲೆಯಲ್ಲಿ ಹಿಂದಿನ ಕಾಂಗ್ರೆಸ್ನ ಸರ್ಕಾರದಲ್ಲಿ ಮಾತೃಪೂರ್ಣ ಅಂತಕ್ಕಂಥ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದು ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಊಟದ ವ್ಯವಸ್ಥೆಯನ್ನ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ಇದೆ. ಅದನ್ನ ಇನ್ನೂ ಸ್ವಲ್ಪ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಈ ವರ್ಷದಿಂದಲೇ ಆ ತಾಯಿ ಮಗುವಿನ ರಕ್ಷಣೆಗೆ, ಆರೋಗ್ಯದ ಒಂದು ರಕ್ಷಣೆಯನ್ನು ಕಾಪಾಡಲಿಕ್ಕೆ 6ನೇ ತಿಂಗಳಿನಿಂದ 12ನೇ ತಿಂಗಳಿನವರೆಗೆ ಒಂದು ತಾಯಿ ಮಗುವಿಗೆ ಜನ್ಮ ಕೊಡಬೇಕಾದ್ರೆ 12,000 ರೂಪಾಯಿಗಳನ್ನ ಇವತ್ತು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಜಾರಿಗೆ ತಂದಿದ್ದೇವೆ ಆ ತಾಯಿ ಮಗುವಿನ ರಕ್ಷಣೆಗೆ.
ಅದು ಮುಂದಿನ ವರ್ಷ 24,000ಕ್ಕೆ ಏರಿಕೆ ಮಾಡ್ತಾ ಇದ್ದೇವೆ. ಇದು ಬಡವರ ಪರವಾದಂಥ ಕಾರ್ಯಕ್ರಮ ನಾವೇನು ಕೊಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ನಿಮಗೆ ಏನು ಕೊಟ್ಟಿದ್ದಾರೆ? ಇವತ್ತು ಅದು ಯಾವುದೋ ಒಂದು ಯೋಜನೆ ಚುನಾವಣೆ ಘೋಷಣೆ ಆಗ್ತಕ್ಕಂಥ ಸನ್ನಿವೇಶದಲ್ಲಿ ಕೊಟ್ಕೊಂಡಿದ್ದಾರೆ. 5 ವರ್ಷ ರೈತರ ಬಗ್ಗೆ ಚರ್ಚೆ ಮಾಡಲಿಲ್ಲ ನರೇಂದ್ರ ಮೋದಿ ಅವರು. ಈ ದೇಶದ ರೈತರೇನಾದರೂ ಉಳಿಬೇಕು ಅಂದರೆ ನೀವು ನರೇಂದ್ರ ಮೋದಿ ಅವ್ರನ್ನ ತಿರಸ್ಕಾರ ಮಾಡದೇ ಇದ್ರೆ ಈ ದೇಶದ ರೈತರಿಗೆ ಭವಿಷ್ಯ ಇಲ್ಲ. ಅವರೇನೋ ಈ ಒಂದು ಘೋಷಣೆ ಮಾಡ್ಕೊಂಡಿದ್ದಾರೆ, 2,000 ರೂಪಾಯಿಗಳನ್ನ ಮೊದಲನೇ ಹಂತದಲ್ಲಿ ಕೊಡ್ತೀನಿ ರೈತರಿಗೆ ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೇವಲ 17 ಕುಟುಂಬಗಳಿಗೆ ಮಾತ್ರ 2,000 ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಆ ಘೋಷಣೆ ಮಾಡಿ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ರೈತರು ಉಪಯೋಗ ಮಾಡ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನು ಉಚಿತವಾಗಿ ನಾವೇನು ಕೊಡ್ತೀವಿ ಪಂಪ್ ಸೆಟ್ಗಳಿಗೆ, ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿಯ ಸಹಾಯಧನ ಸುಮಾರು 11,500 ಕೋಟಿಗೆ ಏರಿಕೆ ಆಗಿದೆ. ಇವತ್ತು ಒಂದು ವರ್ಷಕ್ಕೆ ನೀವು ಉಪಯೋಗ ಮಾಡ್ತಕ್ಕಂಥ ಉಚಿತ ವಿದ್ಯುತ್ ಶಕ್ತಿಗೆ 11,500 ಕೋಟಿಯನ್ನು ನಿಮ್ಮ ಕಂಪನಿಗಳಿಗೆ ಕೊಡಬೇಕು, ಎಲೆಕ್ಟ್ರಿಸಿಟಿ ಕಂಪನಿಗಳಿಗೆ. ಇದು ಸರ್ಕಾರದ ಒಂದು ಬೃಹತ್ ಯೋಜನೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಅದ್ರ ಜೊತೆಗೆ ಇವತ್ತು ಬಡವರ ಬಂಧು ಯೋಜನೆ ಒಂದು ಕಾರ್ಯಕ್ರಮ. ಯಾವ ಬಿಜಾಪುರ ಜಿಲ್ಲೆಯ ಬೀದಿನಲ್ಲಿ ವ್ಯಾಪಾರ ಮಾಡತಕ್ಕಂಥವ್ರು ನೀವು ನೋಡ್ತೀರಿ, ಆ ಬೀದಿ ವ್ಯಾಪಾರ ಮಾಡತಕ್ಕಂಥವ್ರು ಮುಸಲ್ಮಾನ್ ಬಂಧುಗಳಿದ್ದೀರಿ, ದಲಿತ ಸಮಾಜದವರಿದ್ದೀರಿ, ಹಿಂದುಳಿದ ವರ್ಗದವರಿದ್ದೀರಿ, ಹಲವಾರು ಮಹಿಳೆಯರು ಆ ಬೀದಿ ವ್ಯಾಪಾರ ಮಾಡತಕ್ಕಂಥವ್ರ ಮುಖಾಂತರ ನಿಮ್ಮ ಕುಟುಂಬದ ಒಂದು ನಿರ್ವಹಣೆಯನ್ನು ಮಾಡ್ತಕ್ಕಂಥವ್ರು ಏನಿದ್ದೀರಿ. ಇವತ್ತು ಖಾಸಗಿಯವರ ಹತ್ರ ಬೆಳಗ್ಗೆ ಎದ್ದು ಸಾಲ ತಗೋತೀರಿ, ಹೆಚ್ಚಿನ ಒಂದು ಬಡ್ಡಿಯನ್ನು ಕೊಡಬೇಕು ನೀವು. ಅದರಿಂದ ನೀವು ಉತ್ಪಾದನೆ ಮಾಡ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ಒಂದು ಲಾಭ ಏನಿದೆ ಆ ಬಡ್ಡಿಗೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿಗಳು ಈ ರಾಜ್ಯದಲ್ಲಿದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬಡವರ ಬಂಧು ಅಂತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 1,000 ರೂಪಾಯಿಗಳಿಂದ 10,000 ರೂಪಾಯಿಗಳವರೆಗೆ ಯಾವುದೇ ರೀತಿಯ ಬ್ಯಾಂಕ್ ಗ್ಯಾರಂಟಿಯನ್ನು ನೀವು ಕೊಡಬೇಕಾಗಿಲ್ಲ. ಉಚಿತವಾಗಿ ಬಡ್ಡಿ ರಹಿತವಾದಂಥ 10,000 ರೂಪಾಯಿಗಳವರೆಗೆ ಇವತ್ತು ನಿಮಗೆ ಹಣವನ್ನು ನೆರವು ಕೊಡ್ತಕ್ಕಂಥ ಒಂದು ಯೋಜನೆಯನ್ನೇನು ಪ್ರಾರಂಭ ಮಾಡಿದ್ದೇವೆ. ನನ್ನ ಮುಸಲ್ಮಾನ್ ಬಂಧುಗಳಿರಲಿ, ದಲಿತ ಸಮಾಜಗಳಿರಲಿ, ಹಿಂದುಳಿದ ವರ್ಗದ ಬಡ ಕುಟುಂಬಗಳೇನಿದ್ದೀರಿ ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥ ಮುಖಾಂತರ ನಿಮ್ಮ ಒಂದು ಕುಟುಂಬದ ನಿರ್ವಹಣೆಗೆ ಇವತ್ತು ಈ ಸರ್ಕಾರದ ಈ ಕಾರ್ಯಕ್ರಮವನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ನನ್ನ ಮಹಿಳೆಯರಿಗೆ ಕಾಯಕ ಅಂತಕ್ಕಂಥ ಒಂದು ಯೋಜನೆ, ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ 5 ಲಕ್ಷ ರೂಪಾಯಿಗಳವರೆಗೆ ಬಡ್ಡಿ ರಹಿತವಾದಂಥ ಸಾಲ ಕೊಡ್ತೀವಿ. ಆ ಬಡ್ಡಿ ರಹಿತವಾದಂಥ ಸಾಲವನ್ನು ಪಡೆಯತಕ್ಕಂಥ ಆ ಸ್ತ್ರೀ ಶಕ್ತಿ ಸಂಘಗಳಿಗೆ ಯಾವ ರೀತಿಯ ಪದಾರ್ಥಗಳನ್ನು ನೀವು ತಯಾರು ಮಾಡಬೇಕು, ಅದಕ್ಕೆ ಮಾರುಕಟ್ಟೆಯನ್ನು ಸರ್ಕಾರ ಯಾವ ರೀತಿ ಸೃಷ್ಟಿ ಮಾಡಿಕೊಡಬೇಕು, ಇದೆಲ್ಲದರ ಬಗ್ಗೆ ಇವತ್ತು ನಿಮಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವೂ ಇದರಲ್ಲಿದೆ. ಹೀಗೆ ಹಲವಾರು ಯೋಜನೆಗಳೇನಿದ್ದಾವೆ. ನಮ್ಮ ರೈತರಿಗೆ ಒಂದು ಮಾತು ಹೇಳ್ತೇನೆ, ಇವತ್ತು ಬರೀ ಸಾಲ ಮನ್ನಾದಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ದೊರಕೋದಿಲ್ಲ ಅಂತಕ್ಕಂಥ ಹಿನ್ನೆಲೆ ಒಳಗೆ ಇವತ್ತು ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಈ ಮೈತ್ರಿ ಸರ್ಕಾರದಲ್ಲಿ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವ ರೈತರು ನೀವು ಬೆಳೆಯನ್ನು ಬೆಳೀತೀರಿ ಆ ಬೆಳೆಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಗಾಣಿಕೆಯ ವೆಚ್ಚ ಏನಿದೆ ಆ ಸಾಗಾಣಿಕೆಯ ವೆಚ್ಚವನ್ನು ಕರ್ನಾಟಕ ರಾಜ್ಯ ಸರ್ಕಾರವೇ ಪ್ರತಿ ರೈತರಿಗೆ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದಷ್ಟೇ ಅಲ್ಲ, ನೀವು ಮಾರುಕಟ್ಟೆಗೆ ಹೋದಾಗ ನೀವು ತಂದಂಥ ಬೆಲೆ ಕುಸಿತಾ ಇದ್ರೆ, ಕಡಿಮೆ ಇದ್ರೆ ಅದನ್ನು 1 ತಿಂಗಳು 2 ತಿಂಗಳು ಇವತ್ತು ಶೇಖರಣೆ ಮಾಡಿ ಇಡ್ತಕ್ಕಂಥದ್ದಕ್ಕೆ ಆ ಗೋಡನಿಗೆ ಬಾಡಿಗೆಯನ್ನು ಕಟ್ಟಬೇಕು. ಬಾಡಿಗೆ ಹಣವನ್ನು ಇವತ್ತು ರಾಜ್ಯ ಸರ್ಕಾರವೇ ವಹಿಸ್ಕೊಳ್ತಾ ಇದೆ. ಅದೇ ರೀತಿಯಲ್ಲಿ ನಿಮಗೆ 75% ಹಣವನ್ನು ಮುಂಗಡ ಕೊಟ್ಟು ಆ ಬಡ್ಡಿಯನ್ನು ನಾವೇ ಕಟ್ತಕ್ಕಂಥ ಒಂದು ಯೋಜನೆಯನ್ನ ರೈತರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು. ಹೀಗೆ ಹಲವಾರು ರೀತಿಯ ರೈತ ಪರವಾದಂಥ ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ಒಂದು ಕಡೆ ನಾವೇನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಎಂ ಬಿ ಪಾಟೀಲ್ ಅವರು, ಅದರಿಂದ ಶಿವಾನಂದ ಪಾಟೀಲ್ ಅವರು, ಇವರೆಲ್ಲರೂ ಈ ಜಿಲ್ಲೆಯ ಅಭಿವೃದ್ಧಿಗೆ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಆರೋಗ್ಯ ಸಚಿವರಾಗಿ ಜಿಲ್ಲಾ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಬೇಕು ಅಂತ ಹೇಳಿ ಹಲವಾರು ಯೋಜನೆಗಳನ್ನು ಈ ಭಾಗದ ಜನತೆಗೆ ಆರೋಗ್ಯದ ಒಂದು ಅನುಕೂಲಗಳನ್ನು ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ಕಾರ್ಯಕ್ರಮಗಳು, ಹಲವಾರು ರೀತಿಯ ನೀರಾವರಿ ಯೋಜನೆಗೆ ಎಂ ಬಿ ಪಾಟೀಲ್ ಅವರು ತೆಗೆದುಕೊಂಡಂಥ ಕಾರ್ಯಕ್ರಮಗಳಿರ್ಬೋದು. ಇದೆಲ್ಲವೂ ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳು. ನಾನು ಈಗಿನ ಲೋಕಸಭಾ ಸದಸ್ಯರು ಕೇಂದ್ರ ಮಂತ್ರಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಅವರಾಗಲೇ ಹೇಳಿದ್ದಾರೆ. ಅವರ ನಡವಳಿಕೆಗಳು, ಅವರು ಈ ರಾಜ್ಯಕ್ಕೆ ಈ ಒಂದು ವಿಜಯಪುರ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಏನು ಮಾಡಿದ್ದಾರೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ,
ಸನ್ಮಾನ್ಯ ದೇವೇಗೌಡರ ಕಾಲದಿಂದ ಈ ಜಿಲ್ಲೆಯ ಅಭಿವೃದ್ಧಿಗೆ, ನೀರಾವರಿಯ ಸೌಲಭ್ಯಗಳಿಗೆ ಇವತ್ತು ಈ ಒಂದು ನಾಯಕರುಗಳು ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಈ ಚುನಾವಣೆಯಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮಗಳ ಆಶೀರ್ವಾದವನ್ನು ಈ ನನ್ನ ಸಹೋದರಿ ಡಾಕ್ಟರ್ ಸುನೀತಾ ದೇವಾನಂದ್ ಚವ್ಹಾಣ್ ಅವರಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ರ ಮುಖಾಂತರ ತಮ್ಮ ಆಶೀರ್ವಾದವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಇದಷ್ಟೇ ಅಲ್ಲ, ಇಲ್ಲೆಲ್ಲ ನಮ್ಮ ಪಾಟೀಲರು ಇಲ್ಲೆಲ್ಲ ಒಂದು ಇದು ಕೊಟ್ಟರು, ಈಗ ಒಂದು ನೋಟಿಸ್ ನರೇಂದ್ರ ಮೋದಿ ಅವರು ಯಾವಾಗಲೂ ಭಾಷಣ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ರೈತರಿಗೆ ನೋಟಿಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ಈ ನೋಟಿಸನ್ನ ತಾವು ನೋಡಬೇಕು. ಯಾರೋ ಒಬ್ರು ನಮ್ಮ ರೈತರು ಕೆನರಾ ಬ್ಯಾಂಕ್ನಲ್ಲಿ ಸಾಲ ತಗೊಂಡಿದ್ದಾರೆ, ಅಪ್ಪರಾಯ ಬಿ ಬೀರದಾರ್ ಅಂತ ಹೇಳಿ. ಅವರ ಟ್ರ್ಯಾಕ್ಟರ್ ಲೋನು ಇವತ್ತು 22 ಲಕ್ಷ ರೂಪಾಯಿಗಳಾಗಿದೆ. ಈ ನೋಟಿಸ್ ಕೊಟ್ಟಿರೋದು ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಕ್ಕಂಥ ಅವರ ಲೆಟರ್ಡಲ್ಲೇ ಈ ರೈತರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್. ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ರೈತರ ಸಾಲವನ್ನು ನಾವು ಮನ್ನಾ ಮಾಡ್ತಾ ಇದ್ದೇವೆ. ಆದರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ರೈತರಿಗೆ ಇವತ್ತು ನೋಟಿಸ್ ಅನ್ನು ಕೊಡ್ತಾ ಇರೋದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಆಡಳಿತದ ಬ್ಯಾಂಕ್ಗಳು. ನರೇಂದ್ರ ಮೋದಿ ಅವರು ಯಾವ ಮಟ್ಟದ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ದಯವಿಟ್ಟು ತಾವೆಲ್ಲರೂ ಯೋಚನೆ ಮಾಡಬೇಕಾಗ್ತದೆ. ಅದರಿಂದ ಇವತ್ತು ಯಾವ ನನ್ನ ವಿಜಯಪುರದ ಎಲ್ಲ ನನ್ನ ತಂದೆ ತಾಯಂದಿರಿಗೆ, ಮುಸಲ್ಮಾನ್ ಬಂಧುಗಳಿಗೆ, ಇವತ್ತು ಎಲ್ಲ ಸಮಾಜದ ನನ್ನ ಬಂಧುಗಳಿಗೆ ಮನವಿ ಮಾಡ್ತೇನೆ, ಈ ಸರ್ಕಾರ ನಿಮ್ಮ ಸರ್ಕಾರ ಇದೆ. ಈ ಸರ್ಕಾರವನ್ನು ಸರಿಯಾದ ರೀತಿ ಸದ್ಬಳಕೆ ಮಾಡಿಕೊಂಡು ಈ ಜಿಲ್ಲೆಯ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಇವತ್ತು 3 ಜನ ಮಂತ್ರಿಗಳೇನಿದ್ದಾರೆ, ಅದರ ಜೊತೆಯಲ್ಲಿ ನಮ್ಮ ಇಂಡಿಯಾ ಶಾಸಕರು ಯಶವಂತಗೌಡ ಪಾಟೀಲ್ ಅವರೇನಿದ್ದಾರೆ, ಅದರ ಜೊತೆಯಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಹಲವಾರು ಉತ್ತಮ ರೀತಿಯಲ್ಲಿ ಮೊನ್ನೆ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದವನ್ನು ಪಡೆಯತಕ್ಕಂಥ ಸಮೀಪಕ್ಕೆ ಬಂದಿದ್ದಾರೆ. ಎಲ್ಲರ ಹೆಸರುಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಈ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿ ನಮ್ಮ ಗುರಿ. ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಪಕ್ಷದ ಸಹಮತದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸುನೀತಾ ದೇವಾನಂದ್ ಚವ್ಹಾಣ್ ಅವರಿಗೆ ಅವರ ಗುರುತು ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು. ಆ ಗುರುತಿಗೆ ಕ್ರಮ ಸಂಖ್ಯೆ ನಂಬರ್ 3, ಆ ಸಂಖ್ಯೆಗೆ ತಾವು ಬಟನ್ ಒತ್ತಕ್ಕಂಥದ್ರ ಮುಖಾಂತರ ತಾವುಗಳು ಆಶೀರ್ವಾದವನ್ನು ಮಾಡ್ತಕ್ಕಂಥದ್ರ ಮುಖಾಂತರ ಈ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತಿ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ವಿದ್ಯಾವಂತರಿದ್ದಾರೆ, 4-5 ಭಾಷೆಗಳನ್ನು ಕಲಿತಿದ್ದಾರೆ, ಮಾತನಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಇವತ್ತು ನಿಜವಾದಂಥ ಒಬ್ಬ ಸಮರ್ಥವಾದಂಥ ಲೋಕಸಭಾ ಸದಸ್ಯರನ್ನ ಈ ಒಂದು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಈ ಒಂದು ಸಹೋದರಿಯನ್ನ ಕಳಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ, ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಹಮೀದ್ ಮುಷ್ರಿಫ್ ಅವರು ಇವತ್ತು ಅವರೆಲ್ಲರೂ ಸಿಟಿ ಕ್ಯಾಂಡಿಡೇಟ್ ಆಗಿ ಅವರೇನು ಕೆಲಸ ಮಾಡಿದ್ದಾರೆ, ಅವರೆಲ್ಲರೂ ಇವತ್ತು ಅವರ ಗೆಲುವಿಗೆ ಏನು ಶ್ರಮ ಪಡ್ತಾ ಇದ್ದಾರೆ. ಎಲ್ಲರಿಗೂ ಇವ ಚುನಾವಣೆಯಲ್ಲಿ 2 ಪಕ್ಷಗಳ ನಾಯಕರು ಏನು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಾನು ಕಳೆದ ಬಾರಿ ಸಿಂದಗಿ ಒಂದು ಚುನಾವಣೆಯಲ್ಲಿ ನಮ್ಮ ಮನಗೋಳಿ ಕಾಕಾ ಅವರ ಪರವಾಗಿ ಮತವನ್ನು ಕೇಳಲಿಕ್ಕೆ ಬಂದಾಗ ಅಲಮೇಲ ಗ್ರಾಮದ ಜನತೆ ಅಲಮೇಲ ಗ್ರಾಮವನ್ನು ತಾಲೂಕು ಕೇಂದ್ರವಾಗಿ ಮಾಡಬೇಕು ಅಂತ ಹೇಳಿ ಅವತ್ತೇನು ಮನವಿಯನ್ನು ಸಲ್ಲಿಸಿದ್ದೀರಿ. ಇವತ್ತು ಅಲಮೇಲವನ್ನು ತಾಲೂಕು ಕೇಂದ್ರವಾಗಿ ಮಾಡ್ತಕ್ಕಂಥದ್ರಲ್ಲೂ ಈ ಸರ್ಕಾರದಲ್ಲಿ ನಾವೆಲ್ಲ ಸೇರಿ ಇವತ್ತೇನು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಅಲಮೇಲು ಪಟ್ಟಣ ಅಷ್ಟೇ ಅಲ್ಲ, ಇಡೀ ವಿಜಯಪುರ ಜಿಲ್ಲೆದ ಎಲ್ಲ ಹಳ್ಳಿಗಳನ್ನು ಇವತ್ತು ಸಮಗ್ರವಾಗಿ ನೀರಾವರಿ ಬಗ್ಗೆ ಹೇಳ್ತಾ ಇದ್ರು, ಕುಡಿಯೋ ನೀರಿನ ಬಗ್ಗೆ MB ಪಾಟೀಲ್ರು, ಶಿವಾನಂದ ಪಾಟೀಲ್ರು. ಇವತ್ತು ಜಲಧಾರೆ ಅಂತಕ್ಕಂಥ ಒಂದು ಯೋಜನೆಯನ್ನ, ಒಂದು ಪೈಲಟ್ ಪ್ರಾಜೆಕ್ಟ್ನ 4 ಜಿಲ್ಲೆಗಳಲ್ಲಿ ಈ ರಾಜ್ಯದಲ್ಲಿ ಈ ಸರ್ಕಾರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ವಿಜಯಪುರವನ್ನು ಆಯ್ಕೆ ಮಾಡಿದ್ದೇವೆ. ಸುಮಾರು 1,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನದಿಯ ಮೂಲದಿಂದ ವಿಜಯಪುರ ಜಿಲ್ಲೆಯ ಎಲ್ಲ ಹಳ್ಳಿಗಳಿಗೆ ಪ್ರತಿ ಮನೆಗೆ ಇವತ್ತು ನೀರನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ಈ ಸರ್ಕಾರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಚುನಾವಣೆಯ ನಂತರ ಈ ಕಾರ್ಯಕ್ರಮ ಏನು ಪ್ರಾರಂಭ ಆಗ್ತದೆ,
ಮುಂದಿನ ವರ್ಷಗಳಿಂದ ನಿಮಗೆ ಕುಡಿಯೋ ನೀರಿನ ಸಮಸ್ಯೆಗಳು ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ವಿಜಯಪುರ ಜಿಲ್ಲೆಯ ಎಲ್ಲ ಹಳ್ಳಿಗಳಿಗೆ ಶಾಶ್ವತವಾದಂತಹ ನದಿ ಮೂಲದ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಯೋಜನೆ ಈ ಸರ್ಕಾರದಲ್ಲಿ ಪ್ರಾರಂಭ ಆಗ್ತಿದೆ ಅಂತಕ್ಕಂಥ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ತಮ್ಮೆಲ್ಲರಿಗೆ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. और खबरों के लिए जुड़े रहिएगा आपके अपने चैनल बीजापुर समय के साथ।